ಈ ಕ್ಷಣದಿಂದ ಕದನ ವಿರಾಮ ಅಂತ ಹೇಳಿ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅಧಿಕೃತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ. ಭಾರತ ಅಪ್ಪರ್ ಹ್ಯಾಂಡ್ ನಲ್ಲಿದ್ದಂತಹ ಸಂದರ್ಭದಲ್ಲೂ ಭಾರತ ಒಪ್ಪಿಕೊಂಡಿದೆ ಕದನ ವಿರಾಮಕ್ಕೆ. ಯುದ್ಧವನ್ನ ಸಾರೋದು ಬೇಡ, ಪಾಕಿಸ್ತಾನವನ್ನ ಉಳಿಸ್ಬಿಡೋಣ, ಪಾಪ ಬದುಕೊಳ್ಳಿ ಅಂತ ಹೇಳಿ ಬಿಟ್ಟಾಗಿ ಕಾಣಿಸ್ತಾ ಇದೆ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಕದನ ವಿರಾಮದ ಡಿಸಿಷನ್ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ ಭಾರತದ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಈಗಷ್ಟೇ ಬಂದು ಅನೌನ್ಸ್ ಮಾಡಿದ್ರು. ಇನ್ನುಳಿದಂತಹ ಮಾಹಿತಿಯನ್ನ ಮೇ 12ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ನೀಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಇವತ್ತು ಸಂಜೆ 5 ಗಂಟೆಯಿಂದಲೇ ಯುದ್ಧ ವಿರಾಮ ಘೋಷಣೆಯಾಗಿದೆ. ಮೇ 12ನೇ ತಾರೀಕು ಮುಂದಿನ ಮಾಹಿತಿ, ಇನ್ನುಳಿದಂತಹ ಮಾಹಿತಿಗಳನ್ನ ಮೇ 12ನೇ ತಾರೀಕು ನಾವು ನೀಡ್ತೀವಿ. ಇವತ್ತು ಸಂಜೆ 5 ಗಂಟೆಯಿಂದಾನೆ ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ, ಅಂದ್ರೆ ಈಗಾಗಲೇ 6 ಗಂಟೆ ಆಗೋಯ್ತು, ಕಳೆದ 5 ಗಂಟೆಯಿಂದಾನೆ ಎರಡೂ ರಾಷ್ಟ್ರಗಳು ಕೂಡ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ದಾವೆ ಅಂತ ಹೇಳಿ ಅಧಿಕೃತ ಸ್ಟೇಟ್ಮೆಂಟ್ ಭಾರತ ಸರ್ಕಾರದಿಂದ ಬಂದಿದೆ. ಎರಡೂ ದೇಶಗಳು ಕೂಡ ಯುದ್ಧ ವಿರಾಮಕ್ಕೆ ಅಲ್ಲಿಗೆ ಒಪ್ಪಿಗೆಯನ್ನ ನೀಡಿದ್ದಾವೆ. ಭಾರತದ ವಿದೇಶಾಂಗ ಸಚಿವಾಲಯ ಈ ಘೋಷಣೆಯನ್ನ ಮಾಡಿತು. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಘೋಷಣೆಯನ್ನ ಮಾಡಿದ್ರು. ಇನ್ನುಳಿದಂತಹ ಮಾಹಿತಿ ಮುಂದೇನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನುಳಿದಂತಹ ಮಾಹಿತಿಯನ್ನ ಡಿಜಿಎಂಒ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಅವರು ಮೇ 12ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಸುದ್ದಿಗೋಷ್ಠಿಯ ಮೂಲಕ ಇನ್ನುಳಿದಂತಹ ಮಾಹಿತಿಯನ್ನ ನೀಡಲಿದ್ದಾರೆ. ಅಲ್ಲಿಗೆ ಈ ಕ್ಷಣದ ಬಹಳ ಪ್ರಮುಖವಾದಂತಹ ಬೆಳವಣಿಗೆ, ಕಳೆದ 2-3 ದಿನಗಳಿಂದ ಯುದ್ಧದ ಕಾರ್ಮೋಡ ಏನು ಬಹಳ ದೊಡ್ಡ ಮಟ್ಟದಲ್ಲಿ ಆವರಿಸಿತ್ತು, ಆ ಯುದ್ಧದ ಕಾರ್ಮೋಡ ಸರಿದಿದೆ. ಎರಡೂ ದೇಶಗಳ ಮಧ್ಯೆ ಕದನ ವಿರಾಮ ಘೋಷಣೆಯಾಗಿದೆ. 5 ಗಂಟೆಯಿಂದಾನೇ ಕದನ ವಿರಾಮಕ್ಕೆ ಎರಡೂ ದೇಶಗಳು ಕೂಡ ಒಪ್ಪಿಕೊಂಡಿದ್ದಾವೆ ಅಂತ ಹೇಳಿ ಭಾರತದ ವಿದೇಶಾಂಗ ಸಚಿವಾಲಯ ಘೋಷಣೆಯನ್ನ ಮಾಡಿದೆ. ಮತ್ತೊಂದು ಕಡೆ ಅಮೆರಿಕ ಹೇಳಿಕೊಂಡಿದೆ, ನಾನು ಮಧ್ಯಸ್ಥಿಕೆಯನ್ನ ಮಾಡಿ ಎರಡೂ ದೇಶಗಳನ್ನ ಕದನ ವಿರಾಮಕ್ಕೆ ಒಪ್ಪಿಸಿದ್ದೀನಿ, ಎರಡೂ ದೇಶಗಳು ಕೂಡ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದನ್ನ ಗಮನಿಸಿದ್ರಿ, ಅವರ ಟ್ವೀಟ್ ಅನ್ನ ಗಮನಿಸಿದ್ರಿ. ಕದನ ವಿರಾಮಕ್ಕಾಗಿ ಪಾಕಿಸ್ತಾನದ ಡಿಜಿಎಂಒ ಅವರು ಭಾರತವನ್ನ ಸಂಪರ್ಕ ಮಾಡಿದ್ರು. ಇವತ್ತು ಮಧ್ಯಾಹ್ನ 3:35 ಸುಮಾರಿಗೆ ಪಾಕ್ನ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಡಿಜಿಎಂಒ ಭಾರತವನ್ನ ಸಂಪರ್ಕ ಮಾಡ್ತಾರೆ, ಮಾತುಕತೆಯನ್ನ ನಡೆಸ್ತಾರೆ. ಅದಾದ ನಂತರ ಭಾರತ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನ ಸೂಚಿಸಿದೆ. ಈ ಕ್ಷಣದಿಂದಾನೇ ಯುದ್ಧ ವಿರಾಮ ಘೋಷಣೆಯಾಗಿದೆ ಎರಡೂ ರಾಷ್ಟ್ರಗಳ ಮಧ್ಯೆ. ಈ ಕ್ಷಣದಿಂದಾನೇ ಎರಡೂ ರಾಷ್ಟ್ರಗಳ ಮಧ್ಯೆ ಅದೇನು ಡ್ರೋನ್ಗಳು, ಮಿಸೈಲ್ಗಳು ಏನು ಹಾರಾಟವನ್ನ ಮಾಡ್ತಾ ಇದ್ವು, ದಾಳಿ ಪ್ರತಿದಾಳಿ ಏನು ನಡೀತಾ ಇತ್ತು, ಅದೆಲ್ಲದಕ್ಕೂ ಕೂಡ ಪೂರ್ಣ ವಿರಾಮ ಬಿದ್ದಿದೆ. ಅಧಿಕೃತವಾದಂತಹ ಮೆಸೇಜ್ ಭಾರತದ ವಿದೇಶಾಂಗ ಇಲಾಖೆಯಿಂದ, ವಿದೇಶಾಂಗ ಇಲಾಖೆ ವಿಕ್ರಮ್ ಮಿಸ್ರಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ಪಾಕ್ನ ಡಿಜಿಎಂಒ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಅವರು ಮೊದಲು ಭಾರತವನ್ನ ಸಂಪರ್ಕ ಮಾಡಿದ್ರು. ಕದನ ವಿರಾಮಕ್ಕಾಗಿ ಪಾಕಿಸ್ತಾನದ ಡಿಜಿಎಂಒ ಭಾರತವನ್ನ ಸಂಪರ್ಕ ಮಾಡಿದ್ರು. ಮಧ್ಯಾಹ್ನ 3:35 ಪಾಕಿಸ್ತಾನದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಭಾರತ ಸರ್ಕಾರವನ್ನ ಸಂಪರ್ಕ ಮಾಡಿ, ಭಾರತದ ಡಿಜಿಎಂಒನ ಸಂಪರ್ಕ ಮಾಡಿ ಕದನ ವಿರಾಮಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಯನ್ನ ಮಾಡಿದ್ರು. ಅದಾದ ನಂತರ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಅಲ್ಲಿಗೆ ಈ ಕ್ಷಣದಿಂದಾನೇ ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ಕದನ ವಿರಾಮ ಘೋಷಣೆಯಾಗಿದೆ. ಮೇ 12ನೇ ತಾರೀಕು ಮತ್ತೊಮ್ಮೆ ಡಿಜಿಎಂಒಗಳ ಮಾತುಕತೆ ನಡೆಯುತ್ತೆ. ಮೇ 12ನೇ ತಾರೀಕು ಭಾರತ ಹಾಗೆ ಪಾಕಿಸ್ತಾನದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಇವರಿಬ್ಬರ ನಡುವೆ ಮಾತುಕತೆಯಾಗುತ್ತೆ. ಕದನ ವಿರಾಮದ ಷರತ್ತುಗಳ ಬಗ್ಗೆ ಆವತ್ತು ಚರ್ಚೆಯಾಗುತ್ತೆ. ಕದನ ವಿರಾಮವನ್ನ ಮುಂದುವರೆಸಿಕೊಂಡು ಹೋಗೋ ಬಗ್ಗೆ ಚರ್ಚೆಗಳು ನಡೆಯುತ್ತೆ. ಆವತ್ತು ಮೇ 12ನೇ ತಾರೀಕು ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಈಗ ಇಮಿಡಿಯೇಟ್ ಆಗಿ ಈ ಕ್ಷಣದಿಂದ ಕದನ ವಿರಾಮ ಘೋಷಣೆಯಾಗಿದೆ. ಮೇ 12ನೇ ತಾರೀಕು ಮತ್ತೊಮ್ಮೆ ಎರಡೂ ದೇಶಗಳ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಡಿಜಿಎಂಒಗಳು ಮಾತುಕತೆಯನ್ನ ನಡೆಸಲಿದ್ದಾರೆ. ಈಗೇನು ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿದೆ, ಅದಕ್ಕೆ ಅಂತ ಹೇಳಿ ಒಂದಿಷ್ಟು ಕಂಡೀಷನ್ಸ್ ಇರಬೇಕಲ್ವಾ.
ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರದು, ಆ ಕಂಡೀಷನ್ಸ್ಗಳ ಬಗ್ಗೆ, ಆ ಷರತ್ತುಗಳ ಬಗ್ಗೆ ಮೇ 12ನೇ ತಾರೀಕು ಚರ್ಚೆಯನ್ನ ನಡೆಸಲಾಗುತ್ತೆ ಎನ್ನುವಂಥ ಅಧಿಕೃತ ಮಾಹಿತಿ ಭಾರತದ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ನೀಡಿದ್ದಾರೆ. ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ಕವಿದಿದ್ದಂತಹ ಯುದ್ಧದ ಕಾರ್ಮೋಡ ಅಲ್ಲಿಗೆ ಸರಿದು ಹೋಗಿದೆ. ಎರಡೂ ದೇಶಗಳ ನಡುವೆ ಕವಿದಿದ್ದಂತಹ ಯುದ್ಧದ ಭೀತಿ ಸದ್ಯ ಮರೆಯಾಗಿದೆ. ಮೇ 12ನೇ ತಾರೀಕು ಮತ್ತೊಮ್ಮೆ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಅವರು ಸಭೆಯನ್ನ ಮಾಡಲಿದ್ದಾರೆ. ಭಾರತ ಹಾಗೆ ಪಾಕಿಸ್ತಾನದ ಡಿಜಿಎಂಒಗಳ ಸಭೆ ನಡೆಯುತ್ತೆ. ಕದನ ವಿರಾಮದ ಷರತ್ತುಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ. ಕದನ ವಿರಾಮವನ್ನ ಮುಂದುವರೆಸಿಕೊಂಡು ಹೋಗೋ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ ಮೇ 12ನೇ ತಾರೀಕು ನಡೆಯುವಂತಹ ಡಿಜಿಎಂಒಗಳ ಸಭೆಯಲ್ಲಿ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅಧಿಕೃತ ಮಾಹಿತಿ ಇದು, ಭಾರತ ಸರ್ಕಾರದ ಅಧಿಕೃತ ಸ್ಟೇಟ್ಮೆಂಟ್. ಗೋಗರಿದ ಪಾಕಿಸ್ತಾನ, ಶಾಂತಿಗೆ ಒಪ್ಪಿಗೆ ಸೂಚಿಸಿದ ಭಾರತದ ನಿರಂತರ ಸ್ಟ್ರೈಕ್ಗೆ ನಡುಗೋಗಿತ್ತು ಪಾಕಿಸ್ತಾನ. ಗಡಗಡ ಅಂತ ನಡುಗೋಗಿತ್ತು. ಬೆದರಿದ ಪಾಕಿಸ್ತಾನ ಅಮೆರಿಕ ಹೈಕಮಿಷನ್ ಮೊರೆ ಹೋಗಿತ್ತು, ಕೈಕಾಲು ಹಿಡ್ಕೊಂಡ್ಬಿಟ್ಟಿತ್ತು. ಪಾಕ್ ಗೋಗರದ ಬೆನ್ನಲ್ಲೇ ಭಾರತದ ಜೊತೆ ಅಮೆರಿಕ ಮಾತುಕತೆಯನ್ನ ಮಾಡಿತು. ಅಮೆರಿಕ ಭಾರತದ ಮಿತ್ರ ರಾಷ್ಟ್ರ. ಅಮೆರಿಕ ಮಧ್ಯಪ್ರವೇಶ ಮಾಡ್ತಾ ಇದ್ದ ಹಾಗೆ ಕದನ ವಿರಾಮಕ್ಕೆ ಭಾರತ ಒಪ್ಪಿಗೆಯನ್ನ ಸೂಚಿಸಿತು. ಕಳೆದ ಯುದ್ಧ ಆರಂಭ ಆದಂತಹ ಕ್ಷಣದಿಂದಾನು ಭಾರತದ ಅಪ್ಪರ್ ಹ್ಯಾಂಡ್ ಇತ್ತು. ಮುಂದೆ ಪರಿಸ್ಥಿತಿ ವಿಕೋಪಕ್ಕೆ ಹೋದ್ರು, ಯುದ್ಧದ ಸ್ಥಿತಿಗೆ ಹೋದ್ರು, ಭಾರತ ಪಾಕಿಸ್ತಾನವನ್ನ ಉಳೀಸ್ ಮಾಡುವಂತಹ ಶಕ್ತಿಯುತವಾದಂತಹ ಸೇನೆಯನ್ನ ಹೊಂದಿತ್ತು. ಆದ್ರೂ ಕೂಡ ಪಾಕಿಸ್ತಾನ ಗೋಗರದ ಬೆನ್ನಲ್ಲೇ ಅಮೆರಿಕ ಮಾತುಕತೆಯನ್ನ ನಡೆಸ್ತಾ ಇದ್ದ ಹಾಗೆ ಕದನ ವಿರಾಮಕ್ಕೆ ಭಾರತ ಒಪ್ಪಿಕೊಂಡಿದೆ. Called the Director General of Military Operations of India at 15:35 hours earlier this afternoon. It was agreed between them that both sides would stop all firing and military action on land and in the air and sea with effect from 1700 hours Indian Standard Time today. Instructions have been given on both sides to give effect to this understanding. The Directors General of Military Operations will talk again on the 12th of May at 1200 hours. Thank you. Pakistan called the Director General of Military Operations of India at 15:35 hours earlier this afternoon. It was agreed between them that both sides would stop all firing and military action on land and in the air and sea with effect from 1700 hours Indian Standard Time today. Instructions have been given on both sides to give effect to this understanding. The Directors General of Military Operations will talk again on the 12th of May at 1200 hours. Thank you. News First, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.